show that the given sequences are monotonic, either increasing or decreasing. First question, xn equal to 2 into 5 into 8 and so on, 3n minus 1, and in the denominator we have 1 into 4 into 7 into and so on, 3n minus 2. So let us solve the first question. Solution. Given that we are solving the first question, given that xn is equal to 2, 5, 8 and so on, 3n minus 1. In the denominator we have 1, 4, 7, all of them are in product, 3n minus 2. Already we know that if xn is less than or equal to xn plus 1, then the sequence is monotonically increasing. If xn is greater than or equal to xn plus 1, then the sequence is monotonically decreasing. Now, so by using this xn, we shall find xn plus 1. xn plus 1 is equal to 2, 5, 8 and so on, 3n minus 1. The next term will be, ನೋಡಿ ನೆಕ್ಸ್ಟ್ ಟರ್ಮ್ ಹೆಂಗೆ ಫೈಂಡ್ ಮಾಡ್ತೀರಾ ಅಂತಂದರೆ, ಜಸ್ಟ್ ಅಬ್ಸರ್ವ್ ದ ಟರ್ಮ್ಸ್ 2, 5, 8. ಸೊ ಈ ಎಲ್ಲ ಟರ್ಮ್ಸ್ಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿದೆ. 2 ಪ್ಲಸ್ 3 5, 5 ಪ್ಲಸ್ 3 8 ಆ್ಯಂಡ್ ಸೊ ಆನ್. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಅಂತಂದರೆ 3 ಇದೆ. ಹಾಗಾಗಿ ಇದರ ನೆಕ್ಸ್ಟ್ ಟರ್ಮ್ ನಮ್ಗೆ ಬೇಕು ಅಂತಂದರೆ ವಿ ಶುಡ್ ಆ್ಯಡ್ ಪ್ಲಸ್ 3. ವಿ ಶುಡ್ ಆ್ಯಡ್ 3 ಟು ದಿಸ್ 3n minus 1. ಸೊ 3n minus 1ಗೆ ಪ್ಲಸ್ 3, ಸೊ 3ನ ಆ್ಯಡ್ ಮಾಡಿದರೆ ವಿ ಗೆಟ್ 3n ಪ್ಲಸ್ 2. ಸೊ ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೆ ಅಂತಂದರೆ 3n ಪ್ಲಸ್ 2 ಆಗಿರುತ್ತೆ. ಅಥವಾ ಇನ್ ಅದರ್ ವೇ ವಿ ಕ್ಯಾನ್ ಫೈಂಡ್ ದಿಸ್ ಬೈ ಸಬ್ಸ್ಟಿಟ್ಯೂಟಿಂಗ್ n ಬೈ n ಪ್ಲಸ್ 1. ಇಲ್ಲಿ 3n minus 1ನಲ್ಲಿ n ಪ್ಲೇಸಲ್ಲಿ n ಪ್ಲಸ್ 1ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ. 3 ಇಂಟು n 3n ಪ್ಲಸ್ 3 ಇಂಟು 1 ಇಟ್ ಈಸ್ 3 minus 1. ಸೊ 3n ಪ್ಲಸ್ 3 minus 1 ಈಸ್ ಪ್ಲಸ್ 2. ಸೊ ಈ ಎರಡರಲ್ಲಿ ನಾವು ಯಾವ ರೀತಿನಾದರೂ ನೆಕ್ಸ್ಟ್ ಟರ್ಮನ್ನು ಫೈಂಡ್ ಮಾಡ್ಬೋದು. ಸಿಮಿಲರ್ಲಿ ಡಿನಾಮಿನೇಟರ್ ಏನು ಬರುತ್ತೆ ನೋಡಿ. ಡಿನಾಮಿನೇಟರ್ 1 ಇಂಟು 4 ಇಂಟು 7 ಆ್ಯಂಡ್ ಸೊ ಆನ್. nth ಟರ್ಮ್ ಏನಿದೆ ಅಂತಂದರೆ 3n minus 2 ಇದೆ. ಹಾಗಾದರೆ n ಪ್ಲಸ್ 1th ಟರ್ಮ್ ಏನಿದೆ ಅದನ್ನು ಕೂಡ ಇಲ್ಲಿ ಎರಡು ರೀತಿಯಲ್ಲಿ ಫೈಂಡ್ ಮಾಡ್ಬೋದು. ಬೈ ಸಬ್ಸ್ಟಿಟ್ಯೂಟಿಂಗ್ n as n plus 1 or by finding a common difference. ಇಲ್ಲೂ ಕೂಡ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ. 1 plus 3 4, 4 plus 3 7 and so on. ಸೊ ಕಾಮನ್ ಡಿಫ್ರೆನ್ಸ್ ಇಲ್ಲೂ ಕೂಡ 3 ಇರೋದ್ರಿಂದ 3n minus 2 plus 3. ಸೊ ಇಟ್ ವಿಲ್ ಬಿ 3n plus 1. 3n plus 1 ಅಥವಾ nಗೆ n plus 1 ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಫೈಂಡ್ ಮಾಡ್ಬೋದು. ನಾವು ಕನ್ಸಿಡರ್ ಏನು ಕನ್ಸಿಡರ್ ಮಾಡೋಣ ಅಂತಂದರೆ xn ಪ್ಲಸ್ 1 ಮೈನಸ್ xn ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ಜಾಸ್ತಿ ಟರ್ಮ್ಸ್ ಇದೆ, ಅದಕ್ಕೇ ಫಸ್ಟ್ ತಗೊಂಡಿದ್ದೀನಿ. ಬಟ್ ಐದರ್ ಯು ಕ್ಯಾನ್ ಟೇಕ್ xn ಮೈನಸ್ xn ಪ್ಲಸ್ 1 ಆಲ್ಸೋ. ಎರಡರಲ್ಲಿ ಯಾವುದಾದ್ರೂ ತೊಗೊಳ್ಬೋದು. ಇಟ್ ಈಸ್ ಲೆಫ್ಟ್ ಟು ಯು. ಬಟ್ ನಾನು xn ಪ್ಲಸ್ 1 ಫಸ್ಟ್ ತೊಗೊಂಡಿದ್ದೀನಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು xn ಪ್ಲಸ್ 1 ಏನಿದೆ 2 ಇಂಟು 5 ಇಂಟು 8 ಇಂಟು ಆ್ಯಂಡ್ ಸೊ ಆನ್. nth ಟರ್ಮ್ ಏನಿದೆ 3n minus 1. n ಪ್ಲಸ್ 1th ಟರ್ಮ್ ಏನಿದೆ ಅಂತಂದರೆ 3n ಪ್ಲಸ್ 2. ಡಿನಾಮಿನೇಟ್ರಲ್ಲಿ ವಿ ಹ್ಯಾವ್ 1 ಇಂಟು 4 ಇಂಟು 7 ಆ್ಯಂಡ್ ಸೊ ಆನ್, 3n minus 2 ಇಂಟು 3n ಪ್ಲಸ್ 1. ಇದು xn ಪ್ಲಸ್ 1 ಮೈನಸ್ xn ಏನಿದೆ ಇಲ್ಲಿ ನೋಡಿ 2 ಇಂಟು 5 ಇಂಟು 8 ಆ್ಯಂಡ್ ಸೊ ಆನ್, 3n minus 1 ಹೋಲ್ ಡಿವೈಡೆಡ್ ಬೈ 1 ಇಂಟು 4 ಇಂಟು 7 ಇಂಟು ಆ್ಯಂಡ್ ಸೊ ಆನ್, 3n minus 2. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಎರಡೂ ಟರ್ಮಲ್ಲಿ 2 ಇಂಟು 5 ಇಂಟು 8 ಅಪ್ ಟು 3n minus 1 ಎರಡರಲ್ಲೂ ಕಾಮನ್ ಆಗಿದೆ. ಡಿನಾಮಿನೇಟರ್ಲಿ 1 ಇಂಟು 4 ಇಂಟು 7 ಅಪ್ ಟು 3n minus 2 ಎರಡರಲ್ಲೂ ಕಾಮನ್ ಆಗಿದೆ. ಹಾಗಾಗಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮತ್ತು ಎರಡೂ ಟರ್ಮ್ಗಳಿಂದ ನಾನೇನು ಮಾಡ್ತೀನಿ ಅಂತಂದರೆ ಈ ಎಲ್ಲ ಟರ್ಮ್ಸ್ಗಳನ್ನು ಕಾಮನ್ ತೆಗಿತೀನಿ. ಯಾವ್ಯಾವ ಟರ್ಮ್ಸ್ನ ಕಾಮನ್ ತೆಗಿತೀನಿ ಅಂತಂದರೆ 2 ಇಂಟು 5 ಇಂಟು 8 ಆ್ಯಂಡ್ ಸೊ ಆನ್, 3n minus 1 ಡಿವೈಡೆಡ್ ಬೈ
1 into 4 into 7 into and so on 3n minus 2. ಸೊ ಈ ಟರ್ಮ್ಸ್ಗಳನ್ನು ನಾನು ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮಿಂದ ಇಷ್ಟೆಲ್ಲ ಟರ್ಮ್ಸನ್ನು ತೆಗೆದಿದ್ದೀನಲ್ಲ, ಸೊ ನ್ಯೂಮರೇಟರಲ್ಲಿ 3n plus 2 ಮಾತ್ರ ಉಳಿತು. 3n plus 2 ಡಿವೈಡೆಡ್ ಬೈ, ಸೊ 3n minus 2 ಹೊರಗಡೆ ಇಲ್ಲಿರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನ ನಾನು ಹೊರಗಡೆ ತೆಗೆದಿದ್ದೀನಿ. ಸೊ 3n plus 1 ಡಿನಾಮಿನೇಟರ್ಲ್ಲಿ ಉಳಿತು, ಪ್ಲಸ್ 1 ಮೈನಸ್, ಸೊ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನು ತೆಗೆದಿದ್ದರಿಂದ ನಮ್ಮ ಹತ್ರ ಉಳಿಯೋದು ಬರೀ 1 ಮಾತ್ರ. ಸೊ ಇಟ್ ಈಸ್ ಈಕ್ವಲ್ ಟು, ಈ ಎಲ್ಲ ಟರ್ಮ್ಸು ಆ್ಯಸ್ ಇಟ್ ಈಸ್ ಇರಲಿ, ನಾನು ಮತ್ತೊಂದು ಸರಿ ಬರೆಯೋಕ್ಕೆ ಹೋಗಲ್ಲ, ಅದನ್ನು ಸಿಂಪ್ಲಿಫಿಕೇಶನ್ ಇರೋದು ಇಲ್ಲಿ ಮಾತ್ರ, ಹಾಗಾಗಿ ಇಷ್ಟನ್ನು ಮಾತ್ರ ನಾನು ಬರ್ಕೊಳ್ತೀನಿ. 3n plus 2 ಮೈನಸ್, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 3n plus 1 ಇಲ್ಲಿ ಮಲ್ಟಿಪ್ಲೈ ಆಗ್ತದೆ, ಮತ್ತು ಮುಂದೆ ಮೈನಸ್ ಇರೋದ್ರಿಂದ ಆ ಮೈನಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಮೈನಸ್ 3n minus 1. ಸೊ ಆ್ಯಕ್ಚುಲಿ ಏನಾಗ್ತದೆ ಅಂತಂದರೆ ಮೈನಸ್ ಇಂಟು 3n plus 1 ಆಗಿರುತ್ತೆ. ಸೊ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 3n ಮೈನಸ್ ಇಂಟು ಪ್ಲಸ್ ಮೈನಸ್ 1. ಸೊ ಅದನ್ನು ಡೈರೆಕ್ಟಾಗಿ ಬರ್ತಿದ್ದೀನಿ ನಾನು, ಹೋಲ್ ಡಿವೈಡ್ ಬೈ 3n plus 1. ಸೊ ಅಬ್ಸರ್ವ್ ಮಾಡಿ, 3n minus 3n ಎರಡು ಕ್ಯಾನ್ಸಲ್ ಆಯಿತು, 2 minus 1 is 1. ಸೊ ಈ ಟರ್ಮನ್ನು ಮಾತ್ರ ನಾನು ಬರೀತಿದ್ದೀನಿ, ಈ ಟರ್ಮು ಇಲ್ಲಿ ಆ್ಯಸ್ ಇಟ್ ಈಸ್ ಕ್ಯಾರಿ ಆಗ್ತದೆ, ಇಲ್ಲಿ ಆ್ಯಸ್ ಇಟ್ ಈಸ್ ಕ್ಯಾರಿ ಆಗ್ತದೆ. ಈ ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ 2 minus 1, ಇಟ್ ಈಸ್ ಜಸ್ಟ್ 1 ಡಿವೈಡೆಡ್ ಬೈ 3n plus 1, ಇಷ್ಟು ಮಾತ್ರ ಉಳಿತು. ಈಗ ನೋಡಿ, ಇಲ್ಲಿರೋ ಟರ್ಮು ಅಂತಂದರೆ ಯಾವುದು? ಇದೇ ಟರ್ಮೇನೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ನ್ಯಾಚುರಲ್ ನಂಬರ್ಸ್ಗಳೇ, 2, 5, 8 ಆ್ಯಂಡ್ ಸೊ ಆನ್, ಇವೆಲ್ಲನೂ ನ್ಯಾಚುರಲ್ ನಂಬರ್ಸೇನೆ. ಅದೇ ರೀತಿ 1, 5, 7 ಈ ಎಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸೇ. ಸೊ ನ್ಯೂಮರೇಟರು ಪಾಸಿಟಿವ್ ಇದೆ, ಡಿನಾಮಿನೇಟರ್ ಕೂಡ ಪಾಸಿಟಿವ್ ಟರ್ಮ್. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ ಒಂದು ಪಾಸಿಟಿವ್ ಕ್ವಾಂಟಿಟಿ ಆಗಿದೆ. ಅದೇ ರೀತಿ ನ್ಯೂಮರೇಟರ್ ಇಲ್ಲಿ 1 ಪಾಸಿಟಿವ್ ಕ್ವಾಂಟಿಟಿ, ಸೊ n ಅಂದರೆ ನ್ಯಾಚುರಲ್ ನಂಬರ್ ಪಾಸಿಟಿವ್, 3n ಈಸ್ ಆಲ್ಸೋ ಪಾಸಿಟಿವ್, ದೆನ್ ಪ್ಲಸ್ 1 ಸೊ ಪಾಸಿಟಿವ್. ಸೊ ಇಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ಟರ್ಮು, ಮತ್ತು ಇಲ್ಲಿ ಟೋಟಲ್ ಆಗಿ ಬಂದಿದ್ದು ಕೂಡ ಪಾಸಿಟಿವ್. ಸೊ ಫೈನಲ್ ಆಗಿ ನಾವೇನಂತ ಹೇಳ್ಬೋದು ಅಂತಂದರೆ ದ ಹೋಲ್ ಕ್ವಾಂಟಿಟಿ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0. ಸೊ ಬೈ ಕಂಪೇರಿಂಗ್ ದಿಸ್ ಒನ್, xn plus 1 minus xn, ಇಲ್ಲಿಂದ ಈ ಇನ್ಇಕ್ವಾಲಿಟಿಗೆ ನಾವು ಕಂಪೇರ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿ ಕಂಪೇರ್ ಮಾಡಿದರೆ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ xn plus 1 minus xn ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0 ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಂಪ್ಲೈಸ್ xn plus 1 minus xn is strictly greater than 0. This implies xn plus 1 is strictly greater than xn, or xn is less than xn plus 1. If xn is less than xn plus 1, or if xn plus 1 is greater than xn, this implies the given sequence xn is monotonically increasing sequence. It is monotonically increasing sequence. So this is the solution for the first question. Now we shall move towards the second question. Okay, second question ಏನಿದೆ ನೋಡಿ, xn is equal to xn equal to 1 plus 2 plus 3 plus and so on plus n whole divided by 2n plus 1 into n plus 2 into n plus 2. This can be written as numerator, observe ಮಾಡಿ, it is nothing but sum of first n natural numbers. So we know that sum of first n natural numbers can be written as n into n plus 1 by 2. ಸೊ ಆ ಫಾರ್ಮುಲಾ ನಾನು ಇಲ್ಲಿ ಬಳಸ್ತೀನಿ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಈ ಎರಡು ಟರ್ಮ್ಗಳು ಆ್ಯಸ್ ಇಟ್ ಈಸ್ ಇರಲಿ, 2n ಪ್ಲಸ್ 1 ಇಂಟು n ಪ್ಲಸ್ 2, ಇದು xn. ಹಾಗಾದರೆ xn ಪ್ಲಸ್ 1 ಏನಾಗುತ್ತೆ? xn ಪ್ಲಸ್ 1 ಈಕ್ವಲ್ ಟು ವೇರ್ ಎವರ್ ದರ್ ಇಸ್ n, ರೀಪ್ಲೇಸ್ ಇಟ್ ಬೈ n ಪ್ಲಸ್ 1. ಸೊ ಇಲ್ಲಿ ಫಸ್ಟ್ n ಇದೆ, ಸೊ ಅದು n ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ n ಪ್ಲಸ್ 1 ಇದೆ, ಇಟ್ ವಿಲ್ ಬಿ n ಪ್ಲಸ್ 2 ಆಗುತ್ತೆ, ಡಿವೈಡೆಡ್ ಬೈ 2 ಇಂಟು ಇಲ್ಲಿ n ಪ್ಲಸ್ 1 ಹಾಕಿದರೆ 2 ಇಂಟು n ಪ್ಲಸ್ 1 ಪ್ಲಸ್ 1, ಇದು ಪ್ಲಸ್ 1, 2 ಇಂಟು n 2n ಪ್ಲಸ್ 2 1 2, 2 ಪ್ಲಸ್ 1 ಇಸ್ 3. ಸೊ ಫಸ್ಟ್ ಬ್ರ್ಯಾಕೆಟ್ ಏನಾಗುತ್ತೆ ಅಂತಂದರೆ 2n ಪ್ಲಸ್ 3 ಆಗುತ್ತೆ. ನೆಕ್ಸ್ಟ್ ಬ್ರ್ಯಾಕೆಟ್ ಏನಾಗುತ್ತೆ, n ಪ್ಲಸಲ್ಲಿ ಇಲ್ಲಿ n ಪ್ಲಸ್ 1 ಪ್ಲಸ್ ಇದೊಂದು 2 ಆದರೆ n ಪ್ಲಸ್ 3 ಆಗುತ್ತೆ. ಸೊ n ಪ್ಲಸ್ 3. ನಾವು
Okay. Now again consider xn plus 1 minus xn ಅಥವಾ xn minus xn plus 1, whatever it may be. So xn plus 1 ಏನಿದೆ n plus 1 into n plus 2 divided by 2 into 2n plus 3 into n plus 3 minus xn ಅಂತಂದರೆ n into n plus 1 divided by 2 into 2n plus 1 into n plus 2 ಇಷ್ಟಿದೆ. ಸೊ ಎರಡು ಟರ್ಮ್ಸಿಂದ n plus 1 ಈ n plus 1 ಮತ್ತು 2 ಮತ್ತು 2 ಇಷ್ಟು ನಾನು ಕಾಮನ್ ತೆಗಿತೀನಿ. ಸೊ ವಿ ಗೆಟ್ n plus 1 divided by 2 as a common factor. Now we are left with n plus 2 in the numerator with the first term divided by 2n plus 3 into n plus 3 in the denominator minus n divided by 2n plus 1 into n plus 2. ಇಷ್ಟು ಉಳಿತು. Now, so this n plus 1 by 2 let it be as it is, ಪದೇ ಪದೇ ಬರೆಯಲ್ಲ ನಾನು. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಡಿನಾಮಿನೇಟ್ರಲ್ಲಿ ಏನು ಉಳಿಯುತ್ತೆ ಅಂತಂದರೆ 2n plus 3 into n plus 3 into 2n plus 1 into n plus 2 ಇಷ್ಟು ಎಲ್ ಸಿ ಎಮ್ ಆಗಿ ಬರುತ್ತೆ. ಹಾಗಾಗಿ 2n plus 1 into n plus 2 ಇದು n plus 2 ಮಲ್ಟಿಪ್ಲೈ ಆದರೆ 2n plus 3 into n plus 3 ಇದೆಯಲ್ಲ ಇದು n ಗೆ ಮಲ್ಟಿಪ್ಲೈ ಆಗ್ತದೆ. ಹಾಗಾಗಿ ವಿ ಗೆಟ್ ನಾನು n plus 2 2n plus 1 n plus 2 ಈ ಮೂರನ್ನು ಪ್ರಾಡಕ್ಟಲ್ಲಿ ಬರೀಬೇಕಲ್ಲ, ನಾನು ಅದನ್ನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೇರೆ ರೀತಿ ಬರೀತೀನಿ. ಹೆಂಗಂದರೆ 2n plus 1 ಇದನ್ನು ಫಸ್ಟ್ ಬರ್ಕೊಂಡು n plus 2 into n plus 2 n plus 2 ಹೋಲ್ ಸ್ಕ್ವೇರ್ ಅದನ್ನು ಬರೀತೀನಿ. ಅಥವಾ n plus 2 into n plus 2 ಅಂತ ಬರೋದು ಕೂಡ ಏನು ತೊಂದರೆ ಇಲ್ಲ. n ಇಂಟು ಈ ಎರಡು ಟರ್ಮ್ಗಳು ಏನಿದೆ ಅಲ್ಲಿ 2n plus 3 ಇದೆ ಇಂಟು n plus 3 ಇದೆ. ಸೊ ಇದು ನ್ಯೂಮರೇಟರ್. ಈಗ ನಾನೇನು ಮಾಡ್ತೀನಿ ಅಂತಂದರೆ ಪ್ರತಿ ಟರ್ಮ್ನ ಎಲ್ಲನೂ ಬರ್ಕೊಂಡು ಹೋಗೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಹಾಗಾಗಿ ನಾನು ನ್ಯೂಮರೇಟರ್ ಮಾತ್ರ ಸಿಂಪ್ಲಿಫೈ ಮಾಡ್ತೀನಿ, ಆಮೇಲೆ ಲಾಸ್ಟ್ಗೆ ಏನು ಬರುತ್ತೆ ಅದನ್ನು ಮತ್ತೊಮ್ಮೆ ಬರ್ಕೊಳ್ಳೋಣ ಅಂತ. ನ್ಯೂಮರೇಟರ್ ಮಾತ್ರ ತೊಗೊಳ್ತೀನಿ, ಉಳಿದು ಡಿನಾಮಿನೇಟರ್ ಮತ್ತು n plus 1 by 2 ಪಕ್ಕದಲ್ಲಿರೋ ಟರ್ಮು ಅದು ಹಾಗೆ ಇರಲಿ. ಸೊ ಇಟ್ ಈಸ್ ಈಕ್ವಲ್ ಟು ನೋಡಿ ಇದು ಆ್ಯಸ್ ಇಟ್ ಈಸ್ ಇರುತ್ತೆ ಇಲ್ಲಿ. ನ್ಯೂಮರೇಟರ್ ನೋಡಿ 2n plus 1 ಇಂಟು n plus 2 ಹೋಲ್ ಸ್ಕ್ವೇರ್ ಅಂದರೆ a plus b ಹೋಲ್ ಸ್ಕ್ವೇರ್. a plus b ಹೋಲ್ ಸ್ಕ್ವೇರ್ ಏನಿರುತ್ತದೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2n ಇಂಟು 2 ಮೀನ್ಸ್ 4n ಮೈನಸ್ n ಇಂಟು ಇವೆರಡು ಮಲ್ಟಿಪ್ಲೈ ಮಾಡಿ 2n ಇಂಟು n ಇಟ್ ಈಸ್ 2n ಸ್ಕ್ವೇರ್ ಪ್ಲಸ್ 2n ಇಂಟು 3 ಇಟ್ ಈಸ್ 6n ಪ್ಲಸ್ 3 ಇಂಟು n 3n 3 3 is 9 ಪ್ಲಸ್ 9. ಡಿನಾಮಿನೇಟರಲ್ಲಿ ಇಟ್ ವಿಲ್ ಬಿ ಆ್ಯಸ್ ಇಟ್ ಈಸ್. ಈ ನಾಲ್ಕು ಟರ್ಮ್ಗಳು ಆ್ಯಸ್ ಇಟ್ ಈಸ್ ಬರ್ತವೆ, ಅದು ನಾನು ಮತ್ತೊಮ್ಮೆ ಬರೆಯೋಕ್ಕೆ ಹೋಗೋದು. ಸೊ ಇಟ್ ಈಸ್ ಈಕ್ವಲ್ ಟು ಈ ಟರ್ಮ್ ಹಾಗೆ ಇರಲಿ. ಇಲ್ಲಿ ನೋಡಿ ಈಗ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿ 2n ಇಂಟು n ಸ್ಕ್ವೇರ್ ಇಟ್ ವಿಲ್ ಬಿ 2n ಕ್ಯೂಬ್. 2n ಇಂಟು 4 ಇಟ್ ಈಸ್ 8n. 2n ಇಂಟು 4n ಸೊ 2 4 is 8 n ಇಂಟು n ಇಟ್ ಈಸ್ n ಸ್ಕ್ವೇರ್. ಸೊ 2n ಇಂದ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ದಾಯಿತು. ಅಗೇನ್ 1 ಇಂಟು n ಸ್ಕ್ವೇರ್ ಇಟ್ ಈಸ್ n ಸ್ಕ್ವೇರ್ ಪ್ಲಸ್ 1 ಇಂಟು 4 4 1 ಇಂಟು 4n 4n. ಈಗ ಇಲ್ಲಿ ಮೈನಸ್ ಎನ್ನಿಂದ ಈ ಎಲ್ಲ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಬಿಫೋರ್ ದ್ಯಾಟ್ ಇವೆರಡನ್ನೂ ಆ್ಯಡ್ ಮಾಡಿದರೆ n ಟರ್ಮ್ಗಳು ಇರೋದ್ರಿಂದ ಇವೆರಡನ್ನ ಆ್ಯಡ್ ಮಾಡಿದರೆ ವಿ ಗೆಟ್ 9n. ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಅಷ್ಟೇ. ಮೈನಸ್ n ಇಂಟು 2n ಸ್ಕ್ವೇರ್ ವಿ ಗೆಟ್ 2n ಕ್ಯೂಬ್ ಮೈನಸ್ n ಇಂಟು 9n ಮೈನಸ್ 9n ಸ್ಕ್ವೇರ್ ಮೈನಸ್ n ಇಂಟು 9 ಇಟ್ ಈಸ್ ಮೈನಸ್ 9n. ಡಿನಾಮಿನೇಟರಲ್ಲಿ ಆ ನಾಲ್ಕು ಟರ್ಮ್ಗಳಿರುತ್ತವೆ, ಅದನ್ನು ನಾನು ಮತ್ತೊಮ್ಮೆ ಬರೆಯಲ್ಲ. ನಾವು ಅಬ್ಸರ್ವ್ ದ ಟರ್ಮ್ಸ್ ಕೇರ್ಫುಲಿ. ವಿ ಗೆಟ್ 2n ಕ್ಯೂಬ್ ಹಿಯರ್ ಮೈನಸ್ 2n ಕ್ಯೂಬ್, ಎರಡು ಕ್ಯಾನ್ಸಲ್ ಆಯಿತು. 2n ಕ್ಯೂಬ್ ಮೈನಸ್ 2n ಕ್ಯೂಬ್. ಅದೇ ರೀತಿ 8n ಸ್ಕ್ವೇರ್ 1n ಸ್ಕ್ವೇರ್ ಇವೆರಡು ಏನಾಗ್ತದೆ, ಇವೆರಡನ್ನು ಆ್ಯಡ್ ಮಾಡಿದರೆ ವಿ ಗೆಟ್ 9n ಸ್ಕ್ವೇರ್. ಸೊ ದಿಸ್ 9n ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ ವಿತ್ ಮೈನಸ್ 9n ಸ್ಕ್ವೇರ್. ಅಗೇನ್ ಇಲ್ಲೇನಿದೆ 8n, ಇಲ್ಲಿ 4n. ಸೊ 8n ಆ್ಯಂಡ್ 4n. ಸೊ ವಿ ಗೆಟ್ 12n.
ಪ್ಲಸ್ 4 ಇದು ಆ್ಯಡ್ ಮಾಡಿದ್ರೆ 12n ಪ್ಲಸ್ 4 ಇಲ್ಲಿ ಮೈನಸ್ 9n ಇದೆ. ಡಿನಾಮಿನೇಟರಲ್ಲಿ ಆ ಟರ್ಮ್ ಆ್ಯಸ್ ಇಟ್ ಈಸ್ ಇದೆ ಮತ್ತು ಇಲ್ಲಿ n ಪ್ಲಸ್ 1/2 ಆ್ಯಸ್ ಇಟ್ ಈಸ್ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು ಇಲ್ಲಿ n ಪ್ಲಸ್ 1/2 ಇರುತ್ತೆ. 12n ಮೈನಸ್ 9n ಅಂದರೆ 3n ಪ್ಲಸ್ 4 ಡಿವೈಡೆಡ್ ಬೈ 3n ಪ್ಲಸ್ 4 ಡಿವೈಡೆಡ್ ಬೈ ಈ ಎಲ್ಲ ಟರ್ಮ್ಸ್ಗಳು ಯಾವುದು ಅಂತಂದರೆ 2n ಪ್ಲಸ್ 3 ಆಮೇಲೆ n ಪ್ಲಸ್ 3 ಆಮೇಲೆ 2n ಪ್ಲಸ್ 1 ಆಮೇಲೆ n ಪ್ಲಸ್ 2. ಸೊ ಈಗ ಸಿಂಪ್ಲಿಫಿಕೇಶನ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಟರ್ಮ್ಸ್ನು ಒಂದು ಸಾರಿ ಬರೆದ್ಬಿಡ್ತೀನಿ. ಬ್ರಾಕೆಟ್ಗಿಂತಲೂ ಹೊರಗಡೆ ಏನು ಉಳಿಬೇಕು ಅಂದರೆ n ಪ್ಲಸ್ 1/2 ಉಳಿಬೇಕು. n ಪ್ಲಸ್ 1/2 ಬ್ರಾಕೆಟ್ ಹೊರಗಡೆ. ಬ್ರಾಕೆಟ್ ಒಳಗಡೆ ಏನು ಉಳಿತದೆ? ಆ್ಯಕ್ಚುಲಿ ಬ್ರಾಕೆಟ್ ಒಳಗಡೆ ಅಂತ ಇಲ್ಲ ಈಗ, ಯಾಕಂದರೆ ಎಲ್ಲ ಟರ್ಮ್ಸ್ಗಳು ಪ್ರಾಡಕ್ಟಲ್ಲಿ ಇರೋದ್ರಿಂದ. ಸೊ ನಾವೀಗ ಇದನ್ನು ಅವಾಯ್ಡ್ ಮಾಡ್ಬೋದು. ನ್ಯೂಮರೇಟ್ರಲ್ಲಿ 3n ಪ್ಲಸ್ 4 ಉಳಿತು, ಹೋಲ್ ಡಿವೈಡೆಡ್ ಬೈ ಈ 4 ಟರ್ಮ್ಗಳು 2n ಪ್ಲಸ್ 3, n ಪ್ಲಸ್ 3, 2n ಪ್ಲಸ್ 1 ಆ್ಯಂಡ್ n ಪ್ಲಸ್ 2. ಸೊ ಇಫ್ ಯು ಅಬ್ಸರ್ವ್, ಈಚ್ ಆ್ಯಂಡ್ ಎವ್ರಿ ಬ್ರಾಕೆಟ್ ಈಸ್ ಎ ಪಾಸಿಟಿವ್ ನಂಬರ್, ನ್ಯಾಚುರಲ್ ನಂಬರ್. ಪಾಸಿಟಿವ್ ನಂಬರ್ ಅನ್ನೋಕ್ಕಿಂತಲೂ ಇಟ್ ಈಸ್ ಅ ನ್ಯಾಚುರಲ್ ನಂಬರ್, ಅಥವಾ ಪಾಸಿಟಿವ್ ನಂಬರ್ ಅಂದರೂ ಕೂಡ ತೊಂದರೆ ಇಲ್ಲ. ನ್ಯಾಚುರಲ್ ನಂಬರ್ ಪ್ಲಸ್ 1 ಪಾಸಿಟಿವ್, 3n ಪ್ಲಸ್ 4 ಪಾಸಿಟಿವ್, 2n ಪ್ಲಸ್ 3 ಪಾಸಿಟಿವ್, n ಪ್ಲಸ್ 3 ಪಾಸಿಟಿವ್, 2n ಪ್ಲಸ್ 1 ಪಾಸಿಟಿವ್, n ಪ್ಲಸ್ 2 ಪಾಸಿಟಿವ್, 2 is obviously positive. ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಸೊ ನಾವು ಎಲ್ಲಿಂದ ಶುರು ಮಾಡಿದ್ದು ಅಂತಂದರೆ xn ಪ್ಲಸ್ 1 ಮೈನಸ್ xn ಇಂದ ಶುರು ಮಾಡಿದ್ದು, ಅಲ್ಲಿಂದ ಗ್ರೇಟರ್ ದೆನ್ 0ಗೆ ಬಂದಿವಿ. ದಿಸ್ ಇಂಪ್ಲೈಸ್ xn ಪ್ಲಸ್ 1 ಮೈನಸ್ xn ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಹೌದಲ್ಲ? ಎಸ್, ಇಲ್ಲಿದೆ ನೋಡಿ. ಇಲ್ಲಿದೆ ನೋಡಿ, xn ಪ್ಲಸ್ 1 ಮೈನಸ್ xn. ಸೊ xn ಪ್ಲಸ್ 1 ಮೈನಸ್ xn ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ದಿಸ್ ಇಂಪ್ಲೈಸ್ xn ಪ್ಲಸ್ 1 ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ xn. This implies the given sequence xn is monotonically increasing sequence ಅಥವಾ monotonically strictly increasing sequence ಅಂತ. ಇದೇ ಕ್ವಶನನ್ನು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಿಂದನೂ ಮಾಡಬಹುದು, ಬಟ್ ಅದು ಏನಾಗುತ್ತೆ ಅಂದರೆ ಇದಕ್ಕಿಂತಲೂ ಭಾಳ ಲೆಂದಿ ಪ್ರಾಸೆಸ್ ಆಗ್ತದೆ. ಹಾಗಾಗಿ ಬೆಟರ್ ಇಲ್ಲಿ ಕ್ಯೂಬಿಕ್ ಟರ್ಮ್ಸ್ ಬಂದರೂ ಕೂಡ ಇದೇ ಮೆಥಡಿಂದ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.